ನಮಸ್ಕಾರ. ಅದಮ್ಯ ವಾಹಿನಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಯಶೋಧ ಮಂಜುನಾಥ್ ಬಮನಕಟ್ಟಿ. ವೀಕ್ಷಕರೇ, ನಮ್ಮ ಸುತ್ತಮುತ್ತ ಹಲವರು ಇಂಗ್ಲಿಷ್ ಪದಗಳನ್ನ ಬಳಸುತ್ತಾರೆ. ನಾವು ಪ್ರತಿದಿನ ಬಳಸುವ ಅನೇಕ ಇಂಗ್ಲಿಷ್ ಪದಗಳ ನಿಜವಾದ ಅರ್ಥ ನಮಗೆ ತಿಳಿದಿರುವುದಿಲ್ಲ. ಅಂತಹ 2 ಪದಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸಲು ತಮ್ಮ ಮುಂದೆ ಬಂದಿದ್ದೇನೆ. ಮೊದಲನೆಯದು ಓಕೆ. ನಾವು ಬಹಳಷ್ಟು ಸಲ ಓಕೆ 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 ಎಂಬ ಪದವನ್ನ ಬಳಸುತ್ತೇವೆ. ಅದರ ನಿಜವಾದ ಅರ್ಥವೇನೆಂದರೆ, ಇಂಗ್ಲೆಂಡಿನಲ್ಲಿ ಬ್ರಿಟಿಷರು ಸೀಮೆ ಎಣ್ಣೆ ಹಾಕಿ ವಾಹನ ಚಲಾಯಿಸುವ ಚಾಲಕರಿಗೆ ವಾಹನಗಳ ಹಿಂದೆ ಓಕೆ ಅಂದರೆ ಆನ್ ಕೆರೋಸಿನ್ ಆಯಿಲ್ ಎಂದು ಬೋರ್ಡ್ ಹಾಕಲು ಆದೇಶಿಸಿದರು. ಹಿಂದೆ ಬರುವ ವಾಹನಗಳಿಗೆ ಆ ಇಂಗಾಲದ ಡೈಆಕ್ಸೈಡ್ ನಿಂದಾಗಿ ತೊಂದರೆಯಾಗಬಾರದೆಂದು. ಇಲ್ಲಿ ಪರಿಸರ ಕಾಳಜಿಯೂ ಕಾರಣವಾಗುತ್ತದೆ. ಕೆಲವರು ಆಲ್ ಕರೆಕ್ಟ್ ಎಂದರೆ ಎವ್ರಿಥಿಂಗ್ ಈಸ್ ಓಕೆ ಎಂದು ಹೇಳುವವರು ಇದ್ದಾರೆ. ವಿಶೇಷವಾಗಿ ವಾಹನಗಳ ಹಿಂದೆ ಓಕೆ ಎಂದು ಬರೆಸಿರುವ ಈ ಆದೇಶ ಸರಿಯಲ್ಲವೇ? ವೀಕ್ಷಕರೇ, 2ನೇ ಪದ ಬಟ್ಲರ್ ಇಂಗ್ಲಿಷ್. ಬಟ್ಲರ್ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹೆಸರು. ಆಂಗ್ಲರ ಆಡಳಿತಾವಧಿಯಲ್ಲಿ ಕರ್ನಾಟಕಕ್ಕೆ ಬಂದ ಈ ಅಧಿಕಾರಿಗೆ ಸ್ವಾಭಾವಿಕವಾಗಿ ಕನ್ನಡ ಭಾಷೆ ಮಾತನಾಡಲು ಬರುತ್ತಿರಲಿಲ್ಲ. ಇಂಗ್ಲಿಷ್ ಭಾಷೆಯೊಂದಿಗೆ ಕನ್ನಡ ಪದ ಬಳಕೆ ಮಾಡಿ ವ್ಯವಹರಿಸುತ್ತಿದ್ದರು. ಅವನೊಂದಿಗೆ ವ್ಯವಹರಿಸುವ ಕನ್ನಡಿಗರಿಗೆ ಅದು ಮೋಜೆ ಸರಿ. ಅನಿವಾರ್ಯವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಸೇರಿಸಿ ಮಾತನಾಡುತ್ತಿದ್ದರಿಂದ ಅದು ಬಟ್ಲರ್ ಇಂಗ್ಲಿಷ್ ಎಂದು ಆ ಅಧಿಕಾರಿಯ ಹೆಸರಿನಿಂದ ಇಂದು ಪ್ರಚಲಿತವಾಗಿದೆ. ವೀಕ್ಷಕರೇ, ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.